ಎಲ್ಲರಿಗೂ ನಮಸ್ಕಾರ. ಇವತ್ತು ಹೀರೋ ಕಂಪನಿ ಡೆಸ್ಟಿನಿ ಒಂದು ಗಾಡಿಗಳ ಮೈಲೇಜ್ ಕ್ಯಾಂಪನ್ನ ಇವತ್ತು ಮಾಡ್ತಾ ಇದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ. ಹೀರೋ ಮಂಜುನಾಥ್ ಅವರ ಆ ಒಂದು ಶೋರೂಮಲ್ಲಿ ಇವತ್ತಿನ ದಿವಸ ನಡೀತಾ ಇರ್ತಕ್ಕಂಥದ್ದು. ಸೊ ಈ ಹೀರೋ ಕಂಪ್ನಿ ಡೆಸ್ಟಿನಿ ಗಾಡಿಗಳು ತುಂಬಷ್ಟು ಸೇಲ್ ಆಗಿರ್ತಕ್ಕಂಥದ್ದು. ಜನರಿಗೆ ಮೈಲೇಜು ಒಂದು ತೋರಿಸ್ಬೇಕನ್ನೋ ಒಂದು ಉದ್ದೇಶದಿಂದ ಇವತ್ತಿನ ದಿವಸ ಈ ಮಂಜುನಾಥ್ ಹೀರೋ ಶೋರೂಮ್ BB ರೋಡ್ ಚಿಕ್ಕಬಳ್ಳಾಪುರದಲ್ಲಿ ನಡೀತಾ ಇರ್ತಕ್ಕಂಥದ್ದು. ಇಲ್ಲಿ ಇವತ್ತಿನ ದಿವಸ ಯಾರು ಬಂದಿದ್ದಾರೆ, ಏನೆಲ್ಲ ಕೂಡ ಮಾಡ್ತಿದ್ದಾರೆ ಅನ್ನೋವಂಥದ್ದನ್ನು ಕಂಪ್ನಿಯ ಯಾರು ಮುಖ್ಯಸ್ಥರಿದ್ದಾರೆ ಅವ್ರನ್ನ ನಾವು ಇವತ್ತಿನ ದಿವಸ ಮಾತಾಡ್ಸೋಣ. ಇವತ್ತು ಎಲ್ಲ ಈ ಒಂದು ಈವೆಂಟಲ್ಲಿ ಸಾಕಷ್ಟು ಜನ ಕಸ್ಟಮರ್ಗಳು ಭಾಗವಹಿಸಿ ಅವರ ಅಭಿಪ್ರಾಯನೂ ಕೂಡ ಹಂಚ್ಕೊಳ್ತಾರೆ. ಹೀರೋ ಒಂದು ಡೆಸ್ಟಿನಿ ಕಂಪ್ನಿಯ ಒಂದು ಗಾಡಿ ಇವತ್ತಿನ ದಿವಸ ಯಾವ ರೀತಿ ಮೈಲೇಜ್ ಕೊಡ್ತಾ ಇದೆ, ಯಾವ ರೀತಿ ಅವ್ರಿಗೆ ಸರ್ವಿಸ್ ಸಿಗ್ತಾ ಇದೆ, ಅದು ಯಾವ ರೀತಿ ಅವರಿಗೆ ಒಪ್ಪಿಗೆ ಆಗಿದೆ ಅನ್ನೋಂಥ ಎಲ್ಲ ಕೂಡ ಮಾಹಿತಿ ಇವತ್ತು ನಿಮ್ಮ ಮುಂದೆ ಹಂಚ್ಕೊಳ್ಳಿದ್ದಾರೆ. ಆ ಎಲ್ಲ ಮಾಹಿತಿನ ಇವತ್ತಿನ ದಿವಸ ಅವ್ರನ್ನ ನಾವು ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ಇವತ್ತು ಹೀರೋ ಕಂಪ್ನಿ ಅತ್ಯುತ್ತಮವಾದಂಥ ಒಂದು ಸರ್ವಿಸನ್ನು ಕೊಡ್ತಾ ಇದೆ ಅನ್ನೋಂಥ ಕಸ್ಟಮರಲ್ಲಿ ಒಂದು ಅಭಿಪ್ರಾಯಗಳು ಏನು ಮಾಡ್ತಿದ್ದೇವೆ. ಇವತ್ತು ಏನು ಕ್ಯಾಂಪನ್ನು ಇವತ್ತಿಲ್ಲಿ ನೀವು ಮಾಡ್ತಿದ್ದೀರಿ, ಯಾಕಾಗಿ ಚಿಕ್ಕಬಳ್ಳಾಪುರದಲ್ಲಿ ಮಾಡ್ತಿದ್ದೀರಿ ಅನ್ನೋಂಥದ್ದನ್ನು ನಿಮ್ಮ ಹೆಸರು ಸಮೇತ ಹೇಳಬೇಕು ಅಂತೇಳಿ ಹೇಳ್ತೀನಿ. ನಮಸ್ತೆ ಸರ್, ನಾನು ಹೀರೋ ಕಂಪನಿಯಿಂದ. ಸೊ ಬೇಸಿಕ್ಲಿ ನಾವು ಈ ಕ್ಯಾಂಪೇನ್ ಮಾಡೋ ಉದ್ದೇಶ ಏನು ಅಂದರೆ, ಕಂಪನಿ ಕಡೆಯಿಂದ 56 ಕಿಲೋಮೀಟ್ರ್ ಮಿನಿಮಮ್ ಮೈಲೇಜ್ ಕೊಡುತ್ತೆ ಅಂತ ಕ್ಲೇಮ್ ಮಾಡ್ತಿದ್ದೀವಿ. ಬಟ್ ಇನ್ ರಿಯಾಲಿಟಿ ಇಟ್ ಈಸ್ ಮೋರ್ ದೆನ್ 60% ಆಗ್ತಿದೆ. ನೀವೇ ಅದು ರಿಸಲ್ಟಲ್ಲಿ ನೋಡ್ತೀವಿ. ಸೊ ಇಟ್ಸ್ ಕೈಂಡ್ ಆಫ್ ಬಿಕಾಸ್ ಇವಾಗ ಪೆಟ್ರೋಲ್ ಬೆಲೆ ಎಲ್ಲ ಜಾಸ್ತಿ ಆಗ್ತಿದೆ, ಕಸ್ಟಮರ್ಸ್ಗೂ ತುಂಬ ಫ್ಯೂಯಲ್ ಸೇವ್ ಮಾಡಬೇಕು ಮತ್ತು ಎನ್ವಿರಾನ್ಮೆಂಟು ಹೆಲ್ಪ್ ಆಗಬೇಕು ಅಂತ ಹೇಳಿ ತುಂಬ ಜನ ನೋಡ್ತಿದ್ದಾರೆ. ಈ ಟೈಮಲ್ಲಿ ಮೈಲೇಜ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಮ್ಮ ಎಲ್ಲ ಗಾಡಿಗಳು, ಹೀರೋ ಎಲ್ಲ ಗಾಡಿಗಳಿಗೂ ವಿ ಆರ್ ನೋನ್ ಫಾರ್ ಮೈಲೇಜ್. ಸೊ ಕಸ್ಟಮರ್ಗೂ ಭರವಸೆ ತರಿಸ್ಬೇಕು. ಈ ಗಾಡಿ ತುಂಬ ಒಳ್ಳೆಯ ಮೈಲೇಜ್ ಕೊಡುತ್ತೆ. ಒಂದು ಅವರು ಕಾಸ್ಟ್ ಸೇವ್ ಮಾಡ್ಬೋದು, ಜೊತೆಗೆ ನಮ್ಮ ಪರಿಸರನ ಉಳಿಸ್ಬೋದು ಬೈ ಕನ್ಸ್ಯೂಮಿಂಗ್ ಲೆಸ್ ಫ್ಯೂಲ್. ಸೊ ಈ ಕಾನ್ಸೆಪ್ಟಲ್ಲಿ ನಾವು ಈ ಮೈಲೇಜ್ ಕ್ಯಾಂಪೇನ್ ಸ್ಟಾರ್ಟ್ ಮಾಡ್ತೀವಿ. ಇತ್ತೀಚೆಗೆ ನಿಮ್ಮ ಕಂಪ್ನಿಯಲ್ಲಿ ಒಂದು ಸ್ಟೈಲಿಶ್ ಒಂದು ಗಾಡಿಗಳನ್ನು ಕೂಡ ತರುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ಯಾಕೆ ಕಸ್ಟಮರ್ಸ್ ಯಾವ ರೀತಿ ಇಷ್ಟಪಡ್ತಾ ಇದ್ದಾರೆ ಅನ್ನೋಂಥದ್ದನ್ನು ಯಾವ ರೀತಿ ನೀವು ಕನ್ಸಿಡರ್ ಮಾಡಿದ್ದೀರಿ? ಸರ್, ಹೀರೋ ಆಲ್ವೇಸ್ ವ್ಯಾಲ್ಯೂ ಫಾರ್ ಮನಿ ಕೈಂಡ್ ಆಫ್ ವೆಹಿಕಲ್ಸೇ ನಾವು ನಮ್ಮ ಪ್ರಾಡಕ್ಟ್ ಲೈನ್ ಎಲ್ಲ ಹಾಗೆ ಇರೋದು. ಸೊ ಡೆಸ್ಟಿನಿ ನೋಡಿದ್ರೆ ಈ ಗಾಡಿ ರೆಟ್ರೋ ಡಿಸೈನ್ ವಿತ್ ಸ್ಟೈಲಿಶ್ ಲುಕ್ ಇದೆ. ಅದ್ರ ಜೊತೆ ಸಾಕಷ್ಟು ಫೀಚರ್ ಇದೆ. ಲೈಕ್ ಬ್ಲೂಟೂತ್ ನ್ಯಾವಿಗೇಷನ್ ಆಗ್ಬೋದು, ಮತ್ತು ಕಾಲ್ SMS ಅಲರ್ಟ್ ಆಗ್ಬೋದು, ಡಿಸ್ಟೆನ್ಸ್ ಟು ಎಂಟಿ. ಸೊ ಸಾಕಷ್ಟು ಟೆಕ್ನಾಲಜಿನೂ ಅಳವಡಿಸಿದ್ದೀವಿ ಈ ಸ್ಕೂಟ್ರಲ್ಲಿ. ಸೊ ವಿತ್ ಟೆಕ್ನಾಲಜಿ ಆ್ಯಂಡ್ ವಿತ್ ಸ್ಟೈಲ್, ಸೊ ಕಂಪ್ಲೀಟ್ ಇದು ವಿತಿನ್ ಒಳ್ಳೆ ಬಜೆಟಲ್ಲಿ ಕೊಡಬೇಕು ಅನ್ನೋ ಉದ್ದೇಶದಲ್ಲಿ ನಾವು ಗಾಡಿ ಲಾಂಚ್ ಮಾಡಿದ್ದೀವಿ. ಲಾಂಚ್ ಆಗಿ 1 ವರ್ಷ ಆಗಿದೆ. ಸಾಕಷ್ಟು ಸೇಲು ಆಗಿದೆ. ಸೊ ಇದು ಎಲ್ಲರಿಗೂ ಹರಡಿಸ್ಬೇಕು ಅನ್ನೋ ಒಂದು ಉದ್ದೇಶನೂ ಈ ಕ್ಯಾಂಪಲ್ಲಿ ನಾವು ಮಾಡ್ತೀವಿ. ಸರ್, ಈಗ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಯಾವ ರೀತಿ ಕ್ಯಾಂಪನ್ನು ಮಾಡಬೇಕು ಅಂತಿದ್ರಿ, ಕಸ್ಟಮರ್ಸ್ಗೆ ಏನನ್ನು ಹೇಳ್ಬೇಕು ಅಂತೇಳಿ ಬಂದಿದ್ದೀರಿ ಸರ್? ಸೊ ಬೇಸಿಕ್ಲಿ ಈ ಕ್ಯಾಂಪು ನಮ್ಮ ಡೆಸ್ಟಿನಿ ಗಾಡಿ ತುಂಬ ಒಳ್ಳೆ ಮೈಲೇಜ್ ಅದೇ. ನಾವು 56 ಕೊಡ್ತಿದ್ದೀವಿ. ಸೊ ಮೇಜರ್ ಮೈಲೇಜ್ ಹೇಗೆ ಹೋಗುತ್ತೆ ಅಂದರೆ ನಿಮ್ಮ ರೈಡಿಂಗ್ ಕಂಡೀಷನು ಅದ್ರ ಮೇಲೆಲ್ಲ ಹೋಗುತ್ತೆ. ಬಟ್ ಮೆಜಾರಿಟಿ ನಮ್ಮ ಕಸ್ಟಮರ್ ಫೀಡ್ಬ್ಯಾಕು 60+ ಮೈಲೇಜ್ ಬರ್ತಿದೆ. ಸೊ ಅದನ್ನು ಕಸ್ಟಮರೇ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಬಿಕಾಸ್ ನಾವು ಹೇಳೋದೊಂದು, ಬಟ್ ಕಸ್ಟಮರೇ ಎಕ್ಸ್ಪೀರಿಯೆನ್ಸ್ ಮಾಡೋದೊಂದು. ಸೊ ಅದನ್ನು ನಾವು ಇಲ್ಲಿ ಪ್ರೂವ್ ಮಾಡೋಕ್ಕೆ ಆ ಉದ್ದೇಶದಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ನೀವೇ ಎಂಡ್ ರಿಸಲ್ಟಲ್ಲಿ ನೋಡ್ತೀರಾ ಎಷ್ಟು ಬರುತ್ತೆ ಅಂತ. ನಾವು 60. ಸೊ ಈ ಕ್ಯಾಂಪೇನ್ ಹೆಂಗೆ ಹೋಗುತ್ತೆ ಅಂದರೆ, ಪೆಟ್ರೋಲ್ ಬಂಕಿಗೆ ಹೋಗಿ ಅಲ್ಲಿಂದ 60 ಕಿಲೋಮೀಟ್ರ್ ಟ್ರಾವೆಲ್ ಮಾಡಿ ರಿಟರ್ನ್ ಅದೇ ಪೆಟ್ರೋಲ್ ಬಂಕಿಗೆ ಫುಲ್ ಟ್ಯಾಂಕ್ ಮಾಡಿಸಿ ಎಷ್ಟು ಫ್ಯೂಯಲ್ ಕನ್ಸ್ಯೂಮ್ ಆಗಿದೆ ಅದನ್ನು ನಾವು ಚೆಕ್ ಮಾಡ್ತೀವಿ. ಸೊ ಅದನ್ನು ಬೇಸಿಕ್ಲಿ ಇದರಿಂದ ಏನು ಗೊತ್ತಾಗುತ್ತೆ, ಎಷ್ಟು ಫ್ಯೂಯಲ್ ಕನ್ಸ್ಯೂಮ್ ಆಗಿದೆ ಫಾರ್ 60 ಕಿಲೋಮೀಟ್ರ್. ದಟ್ ವಿಲ್ ಗಿವ್ ಮೈಲೇಜ್. ಸೊ ದಟ್ ಈ ಕಸ್ಟಮರ್ಗೂ ಕಾನ್ಫಿಡೆನ್ಸ್ ಬರುತ್ತೆ. ನಾವು 60 ಕಿಲೋಮೀಟ್ರ್ ಓಡಿಸಿದ್ದೀವಿ, ಎಷ್ಟು ಫ್ಯೂಯಲ್ ಕನ್ಸ್ಯೂಮ್ ಆಗಿದೆ. ಸೊ ನಮ್ಮ ಕ್ಲೈಮ್ ಏನಿದೆ 56, ಅದಕ್ಕಿಂತ ಜಾಸ್ತಿನೇ ಬರುತ್ತೆ ಮೈಲೇಜ್. ಸೊ ಇದನ್ನು ನಾವು ಪ್ರೂವ್ ಮಾಡೋಕ್ಕೆ ಇವತ್ತು ಬಂದಿದ್ದೀವಿ. ಸೊ ನಿಮ್ಮ ಹೆಸರು, ಡೆಸಿಗ್ನೇಷನ್? ಶೇಷಸಾಯಿ ಅಂತ, ನಾನು ಟೆರಿಟರಿ ಸೇಲ್ಸ್ ಮ್ಯಾನೇಜರ್ ಆಗಿದ್ದೀನಿ. ಓಕೆ. ಸೊ ಇದಿಷ್ಟು ಶೇಷಸಾಯಿ ಟೆರಿಟರಿ ಮ್ಯಾನೇಜರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇವತ್ತು ಇರೋ ಯಾವ ರೀತಿ ಮೈಲೇಜ್ ಕೊಡ್ತದೆ, ಸೊ ಆ ಮೈಲೇಜನ್ನು ಚೆಕಪ್ ಹೇಗೆ ನಾವು ಮಾಡಿದ್ದೀವಿ, ಕಸ್ಟಮರ್ ಕಡೆಯಿಂದ ಯಾವ ರೀತಿಯ ರೆಸ್ಪಾನ್ಸ್ ಬರ್ತಾ ಇದೆ ಅನ್ನೋಂಥದ್ದನ್ನು. ಸೊ ಇವತ್ತು ಮತ್ತೊಬ್ಬರನ್ನ ನಾವು ಮಾತಾಡ್ಸೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಇವರು ಈ ಚಿಕ್ಕಬಳ್ಳಾಪುರ ಜಿಲ್ಲೆಯ ಡೀಲರು ಕೂಡ. ಸೊ ಇವರು ಲಕ್ಷ್ಮೀನಾರಾಯಣ ಅಂತ. ಇವರು 2 ಕಡೆ ಈಗಾಗಲೇ ಶೋರೂಮ್ಗಳನ್ನು ಶಿಡ್ಲಘಟ್ಟದಲ್ಲೂ ಕೂಡ ಚಿಕ್ಕಬಳ್ಳಾಪುರದಲ್ಲೂ ಕೂಡ 2 ಕಡೆಯೂ ಇದ್ದಾವೆ. ಸೊ ಇಲ್ಲಿ ಕೂಡ ಸಾಕಷ್ಟು ಅವ್ರ ಶೋರೂಮನ್ನು ಮಾಡಿದ ನಂತರ ಸಾಕಷ್ಟು ಕಸ್ಟಮರ್ಗಳಿಗೆ ಸಾಕಷ್ಟು ಗಾಡಿಗಳನ್ನ ಸೇಲ್ ಮಾಡಿದ್ದಾರೆ. ಸೊ ಅವರ ಅನುಭವವನ್ನು ಇವತ್ತಿನ ದಿವಸ ಹಂಚ್ಕೊಳ್ಬೇಕು ಅಂತೇಳಿ ಸೊ ಅವ್ರನ್ನೂ ಕೂಡ ನಾವು ಮಾತಾಡ್ತಾ ಇದ್ವಿ. ಲಕ್ಷ್ಮೀನಾರಾಯಣ ಸರ್, ನೀವಿಲ್ಲಿ ಶೋರೂಮನ್ನು ಮಾಡಿ ಎಷ್ಟು ದಿವಸ ಆಯಿತು? ಯಾವ ರೀತಿ ಕಸ್ಟಮರ್ಗಳ ಕಡೆಯಿಂದ ರೆಸ್ಪಾನ್ಸ್ ಬರ್ತಾ ಇದೆ?
ಎಲ್ಲರಿಗೂ ನಮಸ್ಕಾರ. ನಾವು 24 ಓಪನ್ ಮಾಡಿದ್ವಿ. 3ನೇ ವರ್ಷದಲ್ಲಿ ರನ್ನಿಂಗ್ ಇದೆ. ಅದರ ಇವತ್ತು ನಮ್ಮ ಹೀರೋ ಕಂಪನಿ ಕಡೆಯಿಂದ ಹೀರೋ ಡೆಸ್ಟಿನಿ ಮೈಲೇಜ್ ಕ್ಯಾಂಪನ್ನು ಅರೇಂಜ್ ಮಾಡಿದ್ದಾರೆ. ಅದ್ರ ಸಲುವಾಗಿ ಎಲ್ಲ ಕಸ್ಟಮರ್ಸ್ ಬಂದಿದ್ದಾರೆ. ಈ ಕಸ್ಟಮರೇ ಮೈಲೇಜ್ ಡಿಸೈಡ್ ಮಾಡಿ ಮೈಲೇಜ್ ಬಗ್ಗೆ ಕ್ಲಾರಿಟಿ ತೊಗೊಳ್ತಾರೆ. ಪ್ಲಸ್ ಎಲ್ಲರಿಗೂ ಗೊತ್ತಾಗುತ್ತೆ ಮತ್ತು ಪಬ್ಲಿಕ್ ಆಗ್ತದೆ. ಅದ್ರ ಸಲುವಾಗಿ ಎಷ್ಟೇ ಕೆಲಸಗಳಿದ್ದು ನಮ್ಮ ಡೆಸ್ಟಿನಿ ಕಸ್ಟಮರ್ಸ್ ಬಂದಿದ್ದಾರೆ. ಅವರಿಗೆಲ್ಲ ನಮ್ಮ ಹೃದಯದ ಧನ್ಯವಾದಗಳು. ಸರ್, ನೀವು ಎಷ್ಟು ವರ್ಷದಿಂದ ಈ ಒಂದು ಫೀಲ್ಡಲ್ಲಿ ಅನುಭವದಲ್ಲಿದ್ದೀರಿ? ಎಲ್ಲೆಲ್ಲಿ ನಿಮ್ಮ ಶೋರೂಮ್ಗಳು ಓಪನ್ ಮಾಡಿದ್ದೀರಿ? ಸೊ ಇದರಲ್ಲಿ ವೆಹಿಕಲಲ್ಲಿ ಯಾವುದು ವೆಹಿಕಲ್ ತೊಗೊಂಡ್ರೆ ಬೆಸ್ಟು ಅಂತೇಳಿ ಕಸ್ಟಮರ್ಗೆ ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ಸರ್, ನಾವು 2008ಅಲ್ಲಿ AD ಮಾಡಿದ್ವಿ ಶಿಡ್ಲಘಟ್ಟಲ್ಲಿ. ತದನಂತರ ಪಾರ್ಟ್ಸ್ 22ಅಲ್ಲಿ ನಾವು ಹೀರೋ ಜಿನಿಯನ್ ಪಾರ್ಟ್ಸ್ ಡಿಸ್ಟ್ರಿಬ್ಯೂಟರ್ ತೊಗೊಂಡಿದ್ವಿ. ತದನಂತರ ಆಮೇಲೆ ಚಿಕ್ಕಬಳ್ಳಾಪುರ ಮೆಂಟಿಲ 24ಅಲ್ಲಿ ಇನಾಗ್ರೇಷನ್ ಆಯಿತು. ಅದು ಈಗ ನಮ್ಮ ಎಲ್ಲರ ಬಡಬಗ್ಗರಿಗೆ ಮತ್ತು ಎಲ್ಲರಿಗೂ ಲಭಿಸಬೇಕಾದಂಥ ವೆಹಿಕಲ್ಸ್ ನಮ್ಮ ಹೀರೋ ಕಂಪ್ನಿಯಿಂದ ಪ್ರೊಡಕ್ಟ್ ಮಾಡ್ತಾರೆ. ಸ್ಟೈಲಿಶ್ ಆಗಿದೆ. ಯಂಗ್ಸ್ಟಾರ್ಗೆ, ವಯಸ್ಸಾದವ್ರಿಗೆ ಮತ್ತು ಎಲ್ಲರಿಗೂ ಮತ್ತು ಹೆಣ್ಮಕ್ಳಿಗೆ, ಯಂಗ್ಸ್ಟರ್ಗೆ ಎಲ್ಲರಿಗೂ ಅವರ ಎಲಿಜಿಬಲ್ ಆಗಿ ಯಾವ ಥರ ಬೇಕು ಎಲ್ಲ ಥರನೂ ಸ್ಟೈಲಿಶಾಗಿ ಮಾಡ್ತಾಯಿದ್ದಾರೆ. ಮೈಲೇಜ್ ಇದೆ, ಫೀಚರ್ಸ್ ಇದೆ, ಎಲ್ಲ ಸ್ಟೈಲಿಶ್ ಆಗಿ. ಮತ್ತು ರೂರಲ್ ಕಸ್ಟಮರ್ಸ್ಗೆ ಸಿಲಿಂಡರ್ ಇಟ್ಕೊಳ್ಳೋಕ್ಕಾಗ್ಬೋದು ಮತ್ತು ಲಗೇಜ್ ಇಡೋದಕ್ಕೆ ಎಲ್ಲದಕ್ಕೂ ಅನುಕೂಲ ಆಗೋ ರೀತಿ ಎಲ್ಲ ರೀತಿ ನಮ್ಮ ಹೀರೋ ಕಂಪ್ನಿ ಕಡೆಯಿಂದ ಕಸ್ಟಮರ್ ರಿಕ್ವೈರ್ಮೆಂಟ್ ಏನೇ ಇಶ್ಯೂ ಇಮಿಡಿಯೇಟ್ಲಿ ವಾರಂಟಿ ಸರ್ವಿಸ್ ಎಲ್ಲನೂ ನಮ್ಮ ನಿಯರೆಸ್ಟ್ ಡೀಲರ್ಶಿಪ್ಪು ನೆಟ್ವರ್ಕ್ಸಿಂದ ಸಾಲ್ವ್ ಮಾಡಿಕೊಡ್ತಾರೆ. ಕಸ್ಟಮರ್ಸ್ ಯಾವುದೇ ತೊಂದರೆ ಆಗ್ತಾರೋ ಮ್ಯಾನೇಜ್ ಮಾಡಿ ಕೂಡ ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ಮತ್ತು ಎಲ್ಲನೂ ಕಸ್ಟಮರ್ ಮೈಲೇಜು ಹೀರೋ ಬಗ್ಗೆ ಎಲ್ಲರಿಗೂ ಗೊತ್ತೇ ಇರೋ ವಿಚಾರ. ಮೈಲೇಜ್ ಬಗ್ಗೆ ಎಲ್ಲನೂ ಹೇಳ್ತಾರೆ. ಕಸ್ಟಮರ್ಸ್ ಎಷ್ಟು ಬರ್ತಾರೆ ಅಂತ ಚಾಲೆಂಜು ಮಾಡ್ತಾರೆ ಕಸ್ಟಮರ್ ಜೊತೆ. ಎಲ್ಲರಿಗೂ ಅಭಿಪ್ರಾಯ ಚೆನ್ನಾಗಿದೆ ಸರ್. ಎಲ್ಲರಿಗೂ ಸರ್, ಈಗ 2 ವೀಲರ್ ಕಂಪ್ನಿಗಳಲ್ಲಿ ಸಾಕಷ್ಟು 2-3-4 ರೀತಿಯ ಕಂಪ್ನಿಗಳಿದ್ದಾವೆ. ಸೊ ಇದರಲ್ಲಿ ಹೀರೋ ಕಂಪ್ನಿದ ಗಾಡಿನೇ ಯಾಕೆ ಕೊಂಡುಕೊಳ್ಬೇಕು? ಇದರಲ್ಲಿ ಏನು ಲಾಭ ಕಸ್ಟಮರ್ಗೇನು? ಸರ್, ನಮ್ಮ ಈಗ ಕಂಪ್ನಿಗಳು ನಾನಾ 2 ವೀಲರ್ ಕಂಪ್ನಿಗಳಿದ್ದಾವೆ. ಆದರೆ ನಮ್ಮ ಎಲ್ಲರಿಗೂ 2 ವೀಲರ್ ಬಗ್ಗೆ ಏನಂದರೆ ಹೀರೋ ಸ್ಪ್ಲೆಂಡರ್ ಅಂದರೆ ಇದು ಹಿಂದಿನಿಂದ ಸುಮಾರು ವರ್ಷಗಳಿಂದ ಇದು ಎಲ್ಲರಿಗೂ ಚೆನ್ನಾಗಿದೆ ಅನ್ನೋದು ಅಭಿಪ್ರಾಯ ಅವ್ರಿಗೆ ಗೊತ್ತಾಗಿದೆ. ಅದ್ರ ಸಲುವಾಗಿ ಸ್ಪ್ಲೆಂಡರ್ ಪ್ಲಸ್ ಅಂದರೆ ಮನ್ಮಾತಾಗ್ತದೆ ಎಲ್ಲರಿಗೂ. ಹೀರೋ ಬಗ್ಗೆ ಯಾರಿಗೂ ಹೇಳೋಷ್ಟಿಲ್ಲ. ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೈಯೆಸ್ಟ್ ನಂಬರ್ಸ್ ಆಗ್ತಿರೋದು ಹೀರೋ ಗಾಡಿಗಳೇ. ಪ್ಲಸ್ ಎಲ್ಲರಿಗೂ ಕಸ್ಟಮರ್ ಒಬ್ಬರಿಂದ ಒಬ್ಬರು ಅವರನ್ನೇ ಡಿಸೈಡ್ ಮಾಡಿ ಅವರೇ ಚೆನ್ನಾಗಿದೆ ಅಂದ್ಬಿಟ್ಟು ಅವರೇ ಕಸ್ಟಮರ್ ಹತ್ರ ಹೇಳಿ ಕರ್ಕೊಬಂದು ಗಾಡಿಗಳು ಕೊಡ್ಸೋದು ಭಾಳಷ್ಟು ಜನ ಇದ್ದಾರೆ. ಇದೇ ಥರ ನಮ್ಗೆ ಎಲ್ಲರೂ ಅವ್ರ ಸಪೋರ್ಟ್ ನಮ್ಗೆ ಇದೇ ಥರ ಮುಂದುವರಿಸ್ಲಿ ಅಂತ ಧನ್ಯವಾದಗಳು ಸಲ್ಲಿಸ್ತೇನೆ. ಸೊ ಇದಿಷ್ಟು ಡೀಲರು ಲಕ್ಷ್ಮಣ್ ಸರ್ ಅವರ ಒಂದು ಅಭಿಪ್ರಾಯ ಆಗಿತ್ತು. ಈಗ ಕಸ್ಟಮರ್ಗಳನ್ನ ಮಾತಾಡ್ಸೋಣ. ಯಾಕಂದರೆ ಗಾಡಿ ಕೊಂಡುಕೊಂಡಿದ್ದಾರೆ, ಓಡಿಸಿದ್ದಾರೆ, ಅವರಿಗೆ ಖುಷಿ ಆಗಿದೆಯಾ, ಇಲ್ಲ ಇದರಲ್ಲಿ ಏನಾದರೂ ಡಿಫೆಕ್ಟ್ ಇದೆಯಾ ಅನ್ನೋಂಥದ್ದನ್ನು ಇವಾಗ ನಾವು ಮಾತಾಡಿಸ್ತಾ ಹೋಗೋಣ. ಮೇಡಮ್, ನಿಮ್ಮ ಹೆಸರು ಏನು? ಹಾಂ, ಲಿಖಿತಾ ಅವರು ಗಾಡಿನ ಕೊಂಡ್ಕೊಂಡಿದ್ದಾರೆ, ಡೆಸ್ಟಿನಿ. ಅವರು ಅನುಭವವನ್ನು ಕೇಳೋಣ. ಹೇಳಿ, ಈಗ ಗಾಡಿ ನಿಂತು ಓಡಿಸಿದ್ದೀರಿ, ಎಷ್ಟು ದಿವಸ ಆಯ್ತು ತೊಗೊಂಡು, ಯಾವ ರೀತಿ ಅನುಭವ ಆಗಿದೆ ಅಂತ? ಸರ್, ಡೆಸ್ಟಿನಿ ಅನ್ನೋದಕ್ಕಿಂತ ಹೀರೋ ಕಂಪ್ನಿನ ನಾವು ಅವತ್ತಿಂದ ನಂಬ್ಕೊಂಡಿದ್ದೀವಿ. ಅದರಿಂದ ನಮಗೇನು ಲಾಸ್ ಏನಾಗಿಲ್ಲ, ಚೆನ್ನಾಗೇ ಇದೆ. ಮೈಲೇಜು ಕೊಡ್ತಿದೆ ಗಾಡಿ. 60 ಅಂತ ಹೇಳ್ತಾ ಇದ್ದಾರೆ. ಅರೌಂಡ್ ನಾನು ಇನ್ನೂ ಫಸ್ಟ್ ಸರ್ವಿಸ್ ಇವಾಗೆ ಮಾಡಿಸಿರೋದು 60 ಎಲ್ಲ 60+ ಕೊಡ್ತಿದೆ ಅನಿಸುತ್ತೆ. ಚೆನ್ನಾಗಿದೆ ಸರ್. ಓಕೆ. ಸೊ ಇದಿಷ್ಟು ಚೆನ್ನಾಗಿದೆ, ಒಳ್ಳೆ ಮೈಲೇಜ್ ಬರ್ತಾ ಇದೆ ಅನ್ನೋಂಥ ಇವರು ಮಾತಾಗಿದೆ. ಹಾಗೆಯೇ ಮತ್ತೊಬ್ಬರನ್ನ ನಾವು ಕಸ್ಟಮರ್ನ ನಾವು ಮಾತಾಡ್ಸೋಣ. ಸರ್, ನೀವು ಸೀನಿಯರ್ ಇದ್ದೀರಿ, ನೀವು ಕೂಡ ಡೆಸ್ಟಿನಿ ಗಾಡಿನ ತೊಗೊಂಡಿದ್ದೀರಿ. ಸೊ ಇದರಲ್ಲಿ ನಿಮ್ಮ ಅನುಭವನೂ ಕೂಡ ಭಾಳ ಮುಖ್ಯ ಆಗುತ್ತೆ. ಸೊ ನೀವು ಎಷ್ಟು ದಿವಸ ಆಯಿತು ಗಾಡಿ ತೊಗೊಂಡು, ಯಾವ ರೀತಿ ಅನುಭವ ಆಗಿದೆ ಸರ್? ಸರ್, ನಮ್ಮ ಹೆಸರು ಶ್ರೀರಾಮ್ ಅಂತ. ನಾವು ಚಿಕ್ಕಬಳ್ಳಾಪುರ ಟೌನು. ನಾನು ಗಾಡಿ ತಗೊಂಡು 4 ಮಂತ್ಸ್ ಆಗಿದೆ. ನಾನು ಆ್ಯಕ್ಚುಲಿ ಹೀರೋ ಅಂದರೆ ಇಷ್ಟ. ನಾನು 10 ಇಯರ್ಸ್ ಬ್ಯಾಕು ಹೀರೋ ಡುಯೆಟ್ ತೊಗೊಂಡಿದ್ದೆ. ಅಲ್ಲಿ ಶೋರೂಮ್ ಬೇಕು ನಾನು ತೊಗೊಂಡಿದ್ದೆ. ಮೊನ್ನೆ 16ರಲ್ಲಿ ತೊಗೊಂಡಿದ್ರೆ 26 ತನಕ ಗಾಡಿ ಓಡಿಸಿದ್ದೀನಿ. ಒಂದೇ ಒಂದು ರಿಪೇರಿ ಆಗಿಲ್ಲ. ಮೊನ್ನೆ ಇಲ್ಲಿ ಬಂದಾಗ ಬ್ಯಾಟ್ರಿ ರಿಪೇರಿ ಆಗಿತ್ತು, ತೋರ್ಸೋಕ್ಕೆ ಬಂದಿದ್ದೆ. ತೋರ್ಸೋಕ್ಕೆ ಬಂದರೆ ಸರಿ ಬ್ಯಾಟ್ರಿ ಸ್ವಲ್ಪ ನಾನು ಬೇರೆ ಕಡೆ ಹಾಕ್ಸಿದ್ದೆ, ಅದು ಅಡ್ಜಸ್ಟ್ ಆಗಿಲ್ಲ. ಸರ್ ಇದ್ರೆ ಅವತ್ತು ಸರ್ ಬಂದು, ಸರ್ ಒಂದು ಕೆಲಸ ಮಾಡಿ 10 ವರ್ಷ ಆಗಿದೆ, ನಿನಗೊಂದು ಗಾಡಿ ತೋರಿಸಿದ್ ಬಾ ಅಂತೇಳಿ ಗಾಡಿ ತೋರಿಸಿದ್ರು. ಗಾಡಿ ನೋಡಿದೆ ತುಂಬ ಚೆನ್ನಾಗಿತ್ತು. ಸರ್, ಸರ್ ಮೈಲೇಜ್ ಎಲ್ಲ ಹೆಂಗೆ ಅಂದರೆ ತುಂಬ ಚೆನ್ನಾಗಿದೆ, ಇದು ತಗೊಳ್ಳಿ ಅಂದರು. ನಾನು ಅವರು ನಂಬಿಕೆ ಮೇಲೆ ನಾನು ಗಾಡಿ ತೊಗೊಂಡೆ. 3 ಮಂತ್ಸಿಂದ ಓಡಿಸ್ತಾ ಇದ್ದೀನಿ. ಒಳ್ಳೆ ಮೈಲೇಜ್ ಇದೆ. ಫಸ್ಟು ಆ ಗಾಡಿಗೆ 500 ರೂಪಾಯಿ ಹಾಕಿದ್ರೆ 4 ಡೇಸ್ಗೆ ಆಗೋಗುತ್ತೆ. ಈಗ 500 ರೂಪಾಯಿ 1 ವಾರ 10 ದಿನ ಓಡಿಸ್ತಾ ಇದ್ದೀನಿ ನಾನು. ಮತ್ತು ಇನ್ನೊಂದು ಏನಂದರೆ ಗಾಡಿ ತುಂಬ ಪಿಕಪ್ ಇದೆ, ಸ್ಟ್ರೆಂತ್ ಇದೆ, ಹೈಟ್ ಇದೆ. ಗಾಡಿ ಓಡಿಸ್ತಾ ಇದ್ದರೆ ಬೆನ್ನೋವು ಬರೋದಿಲ್ಲ. ಯಾಕಂದರೆ ನನಗೆ 10 ವರ್ಷ ಆ ಗಾಡಿ ಓಡಿಸಿದ್ದೀನಲ್ಲ, ಆ ಅನುಭವ ನನಗೆ ಇದರಲ್ಲಿ ಬೆನ್ನೋವು ಇಲ್ಲ. ಬಟ್ ನಾವು ಬೆಂಗಳೂರು ತುಂಬ ಟ್ರಾವೆಲ್ ಮಾಡ್ತೀನಿ. ಬೆಂಗಳೂರಿಗೆ 40 ಮಿನಿಟ್ಸಲ್ಲಿ ನಾನು ಜರ್ನಿ ಮಾಡ್ತಾಯಿದ್ದೀನಿ.
ಬಸ್ಸಲ್ಲಿ ಹೋದರೆ 2 ಅವರ್ ಬೇಕು, 40 ಮಿನಿಟ್ಸಲ್ಲಿ ನಾನು ಹೋಗ್ತಾ ಇದ್ದೀನಿ. ನನಗಂತೂ ತುಂಬ ಚೆನ್ನಾಗಿದೆ. ಈ ನ್ಯೂಸ್ ನೋಡಿದವರು ಎಲ್ಲ ಇಷ್ಟಪಡಿ ತುಂಬ ಚೆನ್ನಾಗಿದೆ ಗಾಡಿ ಅಂತೂ ಇಸ್ಕೊಂಡ್ರೆ ಎಲ್ಲರಿಗೂ ಏನು ಪೆಟ್ರೋಲ್ ಅಂತೂ ತುಂಬ ಉಳಿತದೆ. ಈಗ 3 ಮಂತ್ಸ್ ಆಗಿದೆ, ಬಟ್ ಮೇಂಟೆನೆನ್ಸು ನಾವಿನ್ನು ನೋಡ್ತಾ ಇದ್ವಿ, ನೋಡಿಬಿಟ್ಟು ರಿಸಲ್ಟ್ ಬರ್ತದೆ. ಓಕೆ. ಸೊ ಇದಿಷ್ಟು ಮತ್ತೊಬ್ಬ ಕಸ್ಟಮರ್ನ ಅಭಿಪ್ರಾಯ ಆಗಿತ್ತು. ಸೊ ಇವತ್ತು ಕ್ಯಾಂಪ್ ಸ್ಟಾರ್ಟ್ ಆಗುತ್ತೆ, ಇನ್ನು ಈಗ ಒಂದು ನಡಿಗೆ ಕೂಡ ಇರ್ತವೆ. ಸೊ ಇದು ನಮ್ಮ ಎಲ್ಲ ಈ ಒಂದು ಕ್ಯಾಂಪಲ್ಲಿ ಹೆಜ್ಜೆ ಹಾಕ್ತಾರೆ. ಸೊ ಇದು ಈ ರೀತಿ ನಡೀತಾ ಇದೆ. ಇನ್ನಷ್ಟು ಹೆಚ್ಚು ಕಸ್ಟಮರ್ಗಳು ಹೀರೋ ಕಂಪ್ನಿಯ ಗಾಡಿಗಳನ್ನು ಕೊಂಡ್ಕೊಳ್ಳೋಂಗಾಗಬೇಕು, ಡೆಸ್ಟಿನಿ ಕೊಂಡ್ಕೊಳ್ಳೋಂಗಾಗಬೇಕು. ಇದು ಮಹಿಳಾ ಆಕರ್ಷಣೆ ಆಗಿದೆ. ಎಸ್ಪೆಷಲಿ ಜೆನ್ಜಿ ಅಂತ ಏನಿದೆ, ಆ ಜೆನ್ಜಿಗೂ ಬೇಕಾದಂಥ ಗಾಡಿಗಳನ್ನ ಡಿಸೈನ್ ಮಾಡಿ ಬಿಟ್ಟಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಇವತ್ತಿನ ಕ್ಯಾಂಪ್ ಸಕ್ಸಸ್ ಆಗ್ತದೆ ಅಂತ ನಾನಂತೂ ಹೇಳೋಕ್ಕೆ ಇಷ್ಟಪಡ್ತಾ, ಕ್ಯಾಮ್ರಾ ಪರ್ಸನ್ ಅಖಿಲ್ ಜೊತೆ KS ನಾರಾಯಣ ಸ್ವಾಮಿ, ಈ ನ್ಯೂಸ್ TV, ಚಿಕ್ಕಬಳ್ಳಾಪುರ.